ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ನಮ್ಮ ಸಂಘದ ಅಧ್ಯಕ್ಷರಾದ ಗೌಡ್ರು ಎಲ್ಲಾ ವಿಷಯ ತಿಳಿಸಿದ್ದಾರೆ. ಈಗ ನಮ್ಮಲ್ಲಿ ಒಂದು ಗೊಂದಲ ಇದೆ. ಈ ಕಡೆ ಮಿನಿಮಮ್ ಪೆನ್ಷನ್ ಜಾಸ್ತಿ ಆಗ್ತಾ ಇಲ್ಲ, ಇನ್ನೊಂದ್ ಕಡೆ ಕೋರ್ಟಿನ ಜಡ್ಜ್ಮೆಂಟ್ ಬರ್ತಾ ಇಲ್ಲ. ಎರಡು ಗೊಂದಲ ಆಗೋಗಿದೆ. ಯಾವಾಗ ಆಗುತ್ತೆ, ಇದ್ಯಾವಾಗ ಆಗುತ್ತೆ, ಅದ್ಯಾವಾಗ ಆಗುತ್ತೆ ಅಂತ. EPS 95 ಪೆನ್ಷನ್ದಾರರು ದೇಶದಾದ್ಯಂತ ಇದ್ರೂ ಸರ್ಕಾರ ಗಮನ ಹರಿಸ್ತಾ ಇಲ್ಲ, ಅವ್ರ ಬಗ್ಗೆ ಕೇರು ತಗೊಂತಾ ಇಲ್ಲ. ಏನಾದ್ರು ಮಾಡ್ಕೊಳ್ಳಿ ಏನೋ ಒಂಥರ ಉದಾಸೀನತೆ ತೋರಿ ಆರಾಮಾಗಿದ್ದಾರೆ. ತಾವು ಮಾಡಿ ತಾವು ಏನ್ ಬೇಕೋ ಅದನ್ನ ಮಾಡ್ಕೊಂಡು ಆರಾಮಾಗಿದ್ದಾರೆ. ಇದನ್ನ ಏನ್ ತೋರಿಸುತ್ತೆ ಅಂದ್ರೆ, ನಾವೇನು ಅವ್ರಿಗೆ ದುಡ್ಡು ಕೊಡಿ ಅಂತ ನಾವೇನ್ ಕೇಳ್ತಾ ಇಲ್ಲ. ನಮ್ಮ ದುಡ್ಡು ಇಲ್ಲಿದೆ, ನಮ್ಮ ಕಾಂಟ್ರಿಬ್ಯೂಷನ್ ಇಲ್ಲಿದೆ. ಇಲ್ಲಿ ಆ ದುಡ್ಡಲ್ಲಿ ಕೊಡಿ ನೀವು ಅಂತ ನಾವು ಕೇಳ್ತಾ ಇರೋದು. ಅದಕ್ಕೂ ಚೊಪ್ಪಾಗ್ದಲೆ ನಿದ್ರಾಭಂಗ ಸ್ಥಿತಿನಲ್ಲಿ ಇದ್ದಾರೆ ಅವರು. ಇಂಥದ್ರಲ್ಲಿ ನಾವು ಹೋರಾಟನ ಜಾಸ್ತಿ ಮಾಡಬೇಕು. MP ಗಳ ಮನೆ ಮುಂದೆ ಹೋಗಿ ಗಲಾಟೆ ಮಾಡಿ ಅವರು ಧ್ವನಿ ಎತ್ತೋ ತರ ಮಾಡಬೇಕು. ಇದೊಂದು ಇದಾದ್ರೆ ಕೋರ್ಟಿನ ವಿಷಯ ಬೇರೆ. ಈ EPF ಅಧಿಕಾರಿಗಳು ಏನ್ ಮಾಡ್ತಾರೆ, ಕೋರ್ಟ್ ನಲ್ಲೆಲ್ಲ ಜಡ್ಜ್ಗಳಿಗೆ ಮಿಸ್ಗೈಡ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಒರಿಜಿನಲ್ ಏನ್ ವಿಷಯ, ಏನ್ ಅಂಕಿ ಅಂಶಗಳನ್ನು ಕೊಡ್ತಾ ಇಲ್ಲ. ಅವರು ಎಲ್ಲ ಮಿಸ್ಗೈಡ್ ತಪ್ಪು ಮಾಹಿತಿಗಳನ್ನ ಕೊಟ್ಟು ಅವ್ರ ತಲೆ ಕೆಡಿಸ್ತಾ ಇದ್ದಾರೆ. ಹಿಂದೆ ಈ RC ಗುಪ್ತಾ ಜಡ್ಜ್ಮೆಂಟ್ ಕೊಟ್ಟಿದ್ದು ರಂಜನ್ ಗೊಗಾಯ್ ಅಂತ ಚೀಫ್ ಜಡ್ಜ್. ಅವರು ಹೇಳಿದ್ರು, ಅವರು ಅವಾಗಿನ್ನೂ ತೀರ್ಪು ಕೊಟ್ಟಾಗ ಚೀಫ್ ಜಡ್ಜ್ ಆಗಿರ್ಲಿಲ್ಲ. ಆದ ನಂತರ ಹೇಳುದು, ನಿಮ್ಮದು 100% ಆಗುತ್ತೆ, ನಾನು ಮಾಡ್ಕೊಡ್ತೀನಿ ಅಂತ ಒಪ್ಕೊಂಡು ಇದ್ರು. ಅವರು ಇರೋವರೆಗೂ ರಿಟೈರ್ಮೆಂಟ್ ಒಂದು 8-10 ತಿಂಗಳು ಇರೋಂಗೂ ಇವ್ರ ಕೇಸೇ ಅಟೆಂಡ್ ಮಾಡ್ಲಿಲ್ಲ EPFನವರು. ಅಂತ ದರಿದ್ರ ಬುದ್ಧಿಯವರು. ಇವರಿದ್ದೇ ಗ್ಯಾರಂಟಿ ಎಂಪ್ಲಾಯಿ ಪರ ತೀರ್ಪು ಕೊಡ್ತಾರೆ ಅಂತ ಅವ್ರು ಇರೋ ತನಕ ಕೇಸ್ ಅಟೆಂಡ್ ಮಾಡ್ಲಿಲ್ಲ. ಮುಂದಕ್ಕೆ ಹಾಕೊಂಡು ಅವ್ರು ರಿಟೈರ್ಡ್ ಆದ್ಮೇಲೆ ಇನ್ನೊಬ್ರು ಬಂದ್ರು, ಅವರು ನಮ್ಮ ಪರಗೆ ಇದ್ದು. ಈಗ ಈ ಎಂಪ್ಲಾಯಿ ಪರ ಯಾರು ಇರ್ತಾರೆ ಜಡ್ಜು, ಅವ್ರು ಇರೋ ಟೈಮ್ ನಲ್ಲಿ ಕೇಸ್ ಅಟೆಂಡೇ ಮಾಡಲ್ಲ. ಅಂತ ಬುದ್ಧಿ ಇವ್ರದು. ಈಗ ಹೊಸಬ್ರು ಬಂದು ಆಮೇಲೆ ಏನ್ ಮಾಡುದು, ಡಿವೈಡ್ ಮಾಡುದು. 2014 ಮುಂಚೆ, 2014 ನಂತರ EPF ಕಾಂಟ್ರಿಬ್ಯೂಷನ್ ಹೋಗಿರೋದು ಇದಕ್ಕೇನೆ, EPF ಫಂಡಿಗೆ ಹೋಗಿದೆ. ಅಂತದಲ್ಲಿ ಡಿವೈಡ್ ಮಾಡಿ ಬಿಸಾಕಿದ್ರು. ಜಡ್ಜ್ಗಳಿಗೆ ತಪ್ಪು ಮಾಹಿತಿ ಕೊಟ್ರು. ಇವ್ರು ಎಲಿಜಿಬಲ್, ಇವ್ರು ನಾಟ್ ಎಲಿಜಿಬಲ್ ಅಂತ ಹೇಳಿ ತಪ್ಪು ಮಾಹಿತಿ ಜಡ್ಜ್ ಅದೇ ಜಡ್ಜ್ಮೆಂಟ್ ಅದೇ ತರ ಬಂತು. ಆದ್ರೆ ಆ ಜಡ್ಜ್ಮೆಂಟ್ ನಿಲ್ಲೋದಿಲ್ಲ. ಅದು ಈಗಾಗಲೇ ಅದು ಓವರ್ ರೈಟ್ ಆಗಿ ಎಲ್ಲರೂ ಪೆನ್ಷನ್ ತಗೊಂತಾ ಇದ್ದಾರೆ. ತಗೊಂಡಿರೋದನ್ನ ನಿಲ್ಸಿದ್ರು ಯಾರು EPFನವರು ಆ ಜಡ್ಜ್ಮೆಂಟ್ ಬಂದ್ಮೇಲೆ. ಆ ನಂತರ ಪುನಃ ಹೈಕೋರ್ಟ್ ಹೇಳಿದೆ ಕೊಡಬೇಕು, ಅದು ಕಂಟಿನ್ಯೂ ಮಾಡಬೇಕು. ಸುಪ್ರೀಂ ಕೋರ್ಟ್ ತೀರ್ಪು ಏನಿದೆ ಅಲ್ಲಿ ತೀರ್ಮಾನ ಆಗೋದ್ ನಂಕನಾದ್ರು ನೀವು ಕಂಟಿನ್ಯೂ ಮಾಡಬೇಕು, ಕೊಟ್ಟಿದ್ರೆ ವಾಪಸ್ ತಗೊಂಬಿಡಿ ಅಂತ ಹೇಳ್ಬಿಟ್ಟು ಪುನಃ ರೆಸ್ಟೋರ್ ಮಾಡಿದ್ರು ಪೆನ್ಷನ್. ಈ ಕಂಡೀಷನ್ ಏನಾಗಿದೆ ಅಂದ್ರೆ, ನಾವು ಕೋರ್ಟ್ ಕಡೆನೇ ಗಮನ ಕೊಡೋದು ಜಾಸ್ತಿ. ನ್ಯಾಯ ನಮಗ್ ಸಿಗ್ಲೇಬೇಕು, ಇವತ್ತಲ್ಲ ನಾಳೆ ಸಿಗುತ್ತೆ. ಅದು 100% ಗ್ಯಾರಂಟಿ ಇದೆ. ಯಾಕೆ ಅಂದ್ರೆ, ಈಗ ಬಂದಿರೋ ಸೂರ್ಯಕಾಂತ್ ಅವರು ತುಂಬಾ ಜಡ್ಜ್ಮೆಂಟ್ಗಳು ಕೊಟ್ಟಿದ್ದಾರೆ. ಸರ್ಕಾರದ ಎಗರೆಸ್ಟ್ ಆಗಿ ವಿರುದ್ಧವಾಗಿ ಕೊಟ್ಟಿದ್ದಾರೆ. ಎಂಪ್ಲಾಯಿ ಪರ ಫೇವರ್ ಆಗಿ ಕೊಟ್ಟಿದ್ದಾರೆ. ಇವ್ರನ್ನ ನಂಬ್ಬೇಕು ನಾವು. ಇವ್ರಾಗ್ಲೇ ಕೇಸ್ನ ಅಂಕಿಅಂಶನೆಲ್ಲ ತರ್ಸ್ಕೊಂಡಿದ್ದಾರೆ. ಏನಿದೆ, ಎಷ್ಟು ಕೇಸ್ ಇದೆ ಓವರ್ ಆಲ್, ಎಷ್ಟು ಜಡ್ಜಸ್ ಎಷ್ಟಿದ್ದಾರೆ, ದಿವಸಕ್ಕೆ ಎಷ್ಟು ಜಡ್ಜ್ಮೆಂಟ್ ಆಗ್ತಾ ಇದೆ, ಪೆಂಡಿಂಗ್ ಇರೋದು ಎಷ್ಟಿದೆ, ಲಾಂಗ್ ಬ್ಯಾಕ್ ಎಷ್ಟಿದೆ ಅಂತ ಎಲ್ಲ ತರ್ಸ್ಕೊಂಡು ಸ್ಟಡಿ ಮಾಡ್ತಾ ಇದ್ದಾರೆ. ಅದ್ರಲ್ಲಿ ನಮ್ದು ಬಂದು ಸೇರ್ಕೊಂಡಿದೆ. ಅದು ನಾವು ಎಷ್ಟು 9 ವರ್ಷದಿಂದ ನಮ್ಮ SLPಗಳು ಅಲ್ಲಿ ರಾಶಿಯಾಗಿ ಬಿದ್ದಿದ್ದಾವೆ. ಎಲ್ಲ ಹೈಕೋರ್ಟಿಗೆ SLP ಏನ್ ಮಾಡಿದ್ರು ಎಲ್ಲ ರಾಶಿಯಾಗಿ ಅಲ್ಲಿ ಬಿದ್ದಿದ್ದಾವೆ. ಎಲ್ಲ ನೋಡ್ತಾ ಇದಾರೆ ಅವರು. ಎಲ್ಲ ನೋಡಿ ನಮಗೆ ಗ್ಯಾರಂಟಿ 100% ನಮ್ಗೆ ನ್ಯಾಯ ಒದಗಿಸ್ಕೊಡ್ತಾರೆ ಅನ್ನೋ ಭರವಸೆ ನಮಗಿದೆ. ಅದೇ ರೀತಿ ಅವ್ರ ಮೇಲೆ ವಿಪರೀತ ನಂಬಿಕೆ, ಎಲ್ರಿಗೂ ನಂಬಿಕೆ ಇದೆ, ಇವ್ರು ನಮಗೆ ನ್ಯಾಯ ಕೊಡ್ತಾರೆ ಅನ್ನೋ ದೃಷ್ಟಿಯಲ್ಲಿ. ಆದ್ರೆ EPF ಅಧಿಕಾರಿಗಳು ಅವ್ರು ಇರೋ ಪೀರಿಯಡ್ ನಲ್ಲಿ ಕೇಸ್ ಅಟೆಂಡ್ ಮಾಡೋದು. ಇವ್ರು ಅವ್ರ ಕಡೆ ಜಡ್ಜ್ಮೆಂಟ್ ಕೊಡ್ತಾರೆ, ನಮ್ಮನ್ನ ವಿರೋಧಿಸ್ತಾರೆ ಅಂತ ಹೇಳ್ಬಿಟ್ಟು ಅದೊಂದು ಅವಾಯ್ಡ್ ಮಾಡ್ಕೊಂಡಿದ್ದಾರೆ. ಅದು ನಡೆಯಲ್ಲ ಅಂತ ಕಾಣುತ್ತೆ. ಅವ್ರು ಇನ್ನೂ 1.5 ವರ್ಷ ಇರ್ತಾರೆ ಆ ಚೀಫ್ ಜಡ್ಜ್ ಆಗಿ. ಅಷ್ಟೊಳಗಡೆ ಏನಾದ್ರೂ ಮಾಡಿ ತೀರ್ಮಾನ ಮಾಡ್ತಾರೆ. ಅಷ್ಟು ಲೇಟು ಆಗಲ್ಲ. ಅಂದ್ರೆ ಇವ್ರು ಅಟೆಂಡ್ ಮಾಡ್ತಾ ಇಲ್ಲ, ಅದೊಂದೇ ಪ್ರಾಬ್ಲಮ್. ಏನೋ ಒಂದ್ ಕೊಕ್ಕೆ, ಏನೋ ಒಂದ್ ಚಬು ಬೆಳ್ಕೊಂಡು ಮುಂದೆ ಹಾಕೊಂಡ್ ಬರ್ತಾ ಇದ್ರೆ ಕೇಸ್. ಅವ್ರಿದ್ರೆ ಅವ್ರ ಕಡೆ ಆಗುತ್ತೆ ಅನ್ನೋ ಲೆಕ್ಕದಲ್ಲಿ. ಆದ್ರಿಂದ ನಾವು ನ್ಯಾಯಾಲಯದ ಮೇಲೂ ಭರವಸೆ ಇಡ್ಬೇಕು ನಾವು. ಇದಾಗೆ ಆಗುತ್ತೆ. ಯಾಕೆಂದ್ರೆ ಒಬ್ರು ಕೊಟ್ಟಿದ್ದನ್ನ ಸುಪ್ರೀಂ ಕೋರ್ಟ್ ಪುನಃ ವಾಪಸ್ ಕಿತ್ಕೊಳ್ಳೋದಿಲ್ಲ. ಹಾಗೆ ತಗೊಂತಾ ಇದಾರೆ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಪ್ರಕಾರ ತಗೊಂತಾ ಇದಾರೆ, ಎಲ್ಲರೂ ತಗೊಂತಾ ಇದಾರೆ. ಒಂದು 15-20% ತಗೊಂತಾ ಇದಾರೆ. ಈಗಲೂ ಹಲವು ಜಡ್ಜ್ಮೆಂಟ್ಗಳಾಗಿದೆ. ಸುಪ್ರೀಂ ಕೋರ್ಟ್ ಪ್ರಕಾರನೇ ನೀವು ಕೊಡಬೇಕು, ತೀರ್ಪಿನ ಪ್ರಕಾರನೇ ಪೆನ್ಷನ್ ಹೈಕ್ ಮಾಡಬೇಕು ಅಂತ. ಇದೆಲ್ಲದ್ರ ಇದರಲ್ಲಿ ನಾವು ಬಲವಾಗಿ ನಮ್ಮ ಯೂನಿಟಿನ ಇನ್ನೂ ಸ್ಟ್ರಾಂಗ್ ಮಾಡ್ಕೊಬೇಕು, ಹೋರಾಟ ಮಾಡ್ಬೇಕಾದ್ರೆ.
ನ್ಯಾಯಾಲಯದ ಒಂದ್ ಕಡೆ ಇರುತ್ತೆ, ಈ ಕನಿಷ್ಠ ಪಿಂಚಣಿ ಒಂದ್ ಕಡೆ ಇರುತ್ತೆ. ಎರಡಕ್ಕೂ ನಾವು ಎದೆ ಬಿಂದಬಾರ್ದು. ಆಗುತ್ತೋ ಇಲ್ವೋ ಅಂತ ಗ್ಯಾರಂಟಿ ಆಗೇ ಆಗುತ್ತೆ. ನ್ಯಾಯ ನಮ್ ಕಡೆ ಇರೋದ್ರಿಂದ ಆಗೇ ಆಗುತ್ತೆ. ಆದ್ರಿಂದ ಇನ್ ಮುಂದೇನು ಸಹಕಾರ ಮಾಡಿ ಇನ್ ಮುಂದೇನು ಹೋರಾಟಕ್ಕೆ ಬೆಂಬಲ ನೀಡಿ ಅಂತ ಹೇಳ್ಬಿಟ್ಟು ನನ್ನ ಎರಡು ಮಾತು ಮುಗಿಸ್ತೀನಿ.